ನಮೀಗ ಆಹಾರ ಇಲಾಖೆ ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾ ಇದೆ. ಇಡ್ಲಿಗೆ ಬಳಸುವಂಥ ಪ್ಲಾಸ್ಟಿಕ್ ಪೇಪರ್ಗಳು ಸ್ಯಾಂಪಲ್ಸ್ಗಳಲ್ಲಿ 35 ಅನ್ಸೆಪ್ ಬಂದಿದೆ. ಹೇಗೆ ಇದು ಕ್ಯಾನ್ಸರ್ ಕಾರಕ ಆಗುತ್ತೆ, ಯಾವ ರೀತಿಯಾಗಿ ಇದು ಕ್ಯಾನ್ಸರ್ಗೆ ಕಾರಕ ಅಂತ? ಇಡ್ಲಿ ಪ್ರಿಪರೇಷನ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಬೇರೆ ಆಹಾರ ಪದಾರ್ಥಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಬಟರ್ ಪೇಪರ್ ಅಂತ ಯೂಸ್ ಮಾಡ್ತಾರೆ. ಸೊ ದೋಸ್ ಟು ಆರ್ ಸೇಫ್, ಕುಕಿಂಗ್ಗೆ ಸೇಫ್ ಇರುತ್ತೆ. ಯಾಕೆ ಅಂದ್ರೆ ಪಾರ್ಚ್ಮೆಂಟ್ ಪೇಪರ್, ಬಟರ್ ಪೇಪರ್ ಮೇಲೆ ಫ್ಯಾಟ್ ಹಾಕಿರ್ತಾರೆ, ಮತ್ತೆ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸಿಲಿಕಾನ್ ಕೋಟಿಂಗ್ ಆಗಿರುತ್ತೆ. ಸಿಲಿಕಾನ್ ಅನ್ನೋದು ಹೀಟ್ ರೆಸಿಸ್ಟೆನ್ಸ್. ಈ ಸಿಲಿಕಾನ್ ನ ಪಾರ್ಚ್ಮೆಂಟ್ ಪೇಪರ್ ನಲ್ಲಿ ಡಿಪ್ ಮಾಡಿ ಮೀಡಿಯಾದಲ್ಲಿ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದ್ರೆ ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ವೈಸ್ ನಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ಯಾಕೆಂದ್ರೆ ಹೀಟ್ ರೆಸಿಸ್ಟೆನ್ಸ್ ಇರಬೇಕಾದಾಗ ಇಂಥ ಪಾರ್ಚ್ಮೆಂಟ್ ಪೇಪರ್ ಹೀಟ್ ರೆಸಿಸ್ಟೆನ್ಸ್ ಇರುವಂತ ಸಿಲಿಕಾನ್ ಕೋಟೆಡ್ ಪಾರ್ಚ್ಮೆಂಟ್ ಪೇಪರ್ ನ ಯೂಸ್ ಮಾಡಿದಾಗ PFAS ಅಂತ ಕೆಮಿಕಲ್ ಪ್ರೊಡ್ಯೂಸ್ ಆಗಲ್ಲ. ಈ PFAS ಅನ್ನೋ ಒಂದು ಕೆಮಿಕಲ್ ಏನಾಗುತ್ತೆ, ಅದು ಮಾನವನ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಈ PFAS ಅನ್ನೋ ಕಾಂಪೌಂಡು ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುವಂತ ಕಾರಣಗಳು ಹೆಚ್ಚಾಗಿರ್ತವೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಈ ಪ್ರೆಗ್ನೆನ್ಸ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ ಏನಾದ್ರು ಅಂತ ಬಳಕೆ ಮಾಡಿರೋಂಥ ಲೋ ಕ್ವಾಲಿಟಿ ಪಾರ್ಚ್ಮೆಂಟ್ ಪೇಪರ್ ಅಲ್ಲಿ ತಯಾರಾಗಿರೋ ಆಹಾರಗಳನ್ನ ಸೇವನೆ ಮಾಡಿದ್ರೆ ಖಂಡಿತವಾಗೂ ಮಗು ಮೇಲೂ ಪರಿಣಾಮ ಬೀರುತ್ತೆ, ಮತ್ತೆ ಆಕೆ ಗರ್ಭಿಣಿಯಾಗಿರೋದ್ರಿಂದ ಆಕೆ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿರುವಂತ PFAS ಕಾಂಪೌಂಡು ಈ ಒಳ್ಳೆ ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡಿಲ್ಲ ಅಂದ್ರೆ ಖಂಡಿತ ಆಹಾರದಲ್ಲಿ ಸೇರ್ಕೊಳ್ಳುತ್ತೆ. ಬಟ್ ಆದ್ರೆ ನಾವು ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಕ್ವಾಲಿಟಿ ಚೆಕ್ ಮಾಡಬೇಕಾಗುತ್ತೆ. ಈ ಪಾರ್ಚ್ಮೆಂಟ್ ಪೇಪರ್ನಲ್ಲೂ ತಿಕ್ಕಾಗಿರುತ್ತೆ, ಕೆಲವು ಪೇಪರ್ ತಿನ್ನಾಗಿರುತ್ತೆ. ಈ ತಿನ್ನಾಗಿರೋ ಪೇಪರ್ ಏನಾಗುತ್ತೆ ಅಂದ್ರೆ ಹೀಟ್ಗೆ ಬೇಗ ಕರಗುತ್ತೆ, ಮೆಲ್ಟ್ ಆಗುತ್ತೆ, ಹೀಟ್ ರೆಸಿಸ್ಟೆನ್ಸ್ ಅಷ್ಟೊಂದು ಇರೋದಿಲ್ಲ. ಸೊ ಅಂತ ಪೇಪರ್ಗಳನ್ನ ಯೂಸ್ ಮಾಡಿದಾಗ ಈ ಹೀಟ್ ಆದಾಗೂ ಕೂಡ ಅದರಲ್ಲಿರೋ ಯಾವುದೇ ಒಂದು ಕೆಮಿಕಲ್ ಬೇಗನೆ ಮೆಲ್ಟ್ ಆಗಿ ಅದು ಆಹಾರಕ್ಕೆ ಸೇರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಆ ಕೆಮಿಕಲ್ ಕಾಂಪೋನೆಂಟ್ ಯಾವ್ದಿರುತ್ತೋ ಅದ್ರ ಪ್ರಕಾರವಾಗಿ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ನಾವು ಕಂಡುಬಂದಲ್ಲಿ ಪಾರ್ಚ್ಮೆಂಟ್ ಪೇಪರ್ನ ನೀವು ಥಿಕ್ನೆಸ್ ನೋಡಿ, ಮತ್ತಷ್ಟೇ ಅಲ್ಲ ಅದು ಪರ್ಚೇಸ್ ಮಾಡಬೇಕಾದಾಗ ಅದು ಲೇಬಲ್ ಇರುತ್ತೆ, ಇದು ಸಿಲಿಕಾನ್ ಕೋಟೆಡ್ PFAS ಫ್ರೀ ಅಂತ ಇರುತ್ತೆ. ಅಂಥದನ್ನ ಪರ್ಚೇಸ್ ಮಾಡಿ ಅಂಥದನ್ನ ಬಳಕೆ ಮಾಡಿದ್ರೆ ಖಂಡಿತ ಇಂಥ ಕಾಯಿಲೆಗಳೆಲ್ಲ ಮನುಷ್ಯರ ಮೇಲೆ ಬೀರೋದಿಲ್ಲ. ಸೊ ಒಬ್ಬ ಮನುಷ್ಯ ಯಾವುದೇ ರೆಸ್ಟೋರೆಂಟ್ ಆಗಿರ್ಬೋದು, ಎಲ್ಲೇ ಹೋಗಿರ್ಬೋದು, ಸಾಧ್ಯವಾದಷ್ಟು ಅವರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಡುಗೆ ಮಾಡೋರ್ನ ಈ PFAS ಫ್ರೀ ಇರೋ ಸಿಲಿಕಾನ್ ಪೇಪರ್ನ ಯೂಸ್ ಮಾಡ್ತಿದ್ದೀರಾ ಇಲ್ಲ ಯಾವ ತರ ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿ ಆಹಾರ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಇದೆಲ್ಲ ಸಾಮಾನ್ಯ ತಿಳುವಳಿಕೆ ಆಗಿರ್ಬೇಕು ಪ್ರತಿಯೊಬ್ಬ ಮಾನವನಲ್ಲಿ. ಮ್ಯಾಮ್, ಈಗ ಕೆಲವೊಮ್ಮೆ ಪಾರ್ಸಲ್ ಬಳಸೋದಕ್ಕೂ ಕೂಡ ಈ ಪೇಪರ್ಗಳನ್ನ ಬಳಸ್ತಾರೆ. ತಜ್ಞರು ಹೇಳ್ತಾ ಇದ್ದಾರೆ ಇದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ. ಅಂದ್ರೆ ಈ ಥರದ ಆಹಾರಗಳನ್ನ ತಯಾರಾದಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಯಾವ ಥರದ ಕ್ಯಾನ್ಸರ್ಗಳು ಬರ್ಬೋದು? ಹಲವಾರು ಕ್ಯಾನ್ಸರ್ ಇದೆ, ಒಂದೇ ಕ್ಯಾನ್ಸರ್ ಬರುತ್ತೆ ಅಂತ ಏನಿಲ್ಲ. ಯಾವ ಅಂಗಗಳ ಮೇಲೆ ಬೇಕಾದ್ರೂ ಇದು ಪರಿಣಾಮ ಬೀರಿ ಯಾವ ಅಂಗದ ಕ್ಯಾನ್ಸರ್ ಬೇಕಾದ್ರೂ ಇದು ಟರ್ನ್ ಆಗ್ಬೋದು. ಇಂಥದ್ದೇ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ಹೆಚ್ಚಾಗಿ ಯಾವುದು ಕಂಡು ಬಂದಿಲ್ಲ. ಈ PFAS ಅನ್ನೋ ಒಂದು ಕಾಂಪೌಂಡು ಮೇಜರ್ಲಿ ಕ್ಯಾನ್ಸರ್ ಟ್ರಿಗರಿಂಗ್ ಏಜೆಂಟ್ ಇರೋದ್ರಿಂದ ಇದು ಯಾವ್ದು ಬೇಕಾದ್ರೂ ಯಾವ ಅಂಗ ಮೇಲೆ ಬೇಕಾದ್ರೂ ಪರಿಣಾಮ ಬೀರ್ಬೋದು. ಮ್ಯಾಮ್, ಈಗ ಕೇವಲ ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಮತ್ತೆ ಏನೇನು ಕಾಯಿಲೆಗಳು ಬರ್ಬೋದು? ಗ್ರೋತ್ ಅಂಡ್ ಡೆವಲಪ್ಮೆಂಟ್ ರಿಟಾರ್ಡೇಷನ್ ಆಗ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಗತ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಅದು ಹೆಂಗಸರಲ್ಲಿ ಹಾರ್ಮೋನ್ ನಂಬರ್ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ಹೆಣ್ಮಕ್ಳ ಮೇಲೇನೆ ಪರಿಣಾಮ ಬೀರೋ ಸಾಧ್ಯತೆ. ಗಂಡಸರಲ್ಲಿ ಕಮ್ಮಿ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ, ಸಂಖ್ಯೆಯಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ ಅವರಲ್ಲೂ ಏರುಪೇರು ಇದ್ದೇ ಇರುತ್ತೆ. ಬಟ್ ಹೆಚ್ಚು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಖಂಡಿತ ಇದ್ದೇ ಇರುತ್ತೆ. ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಖಂಡಿತ ಅವರ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ಈ ಥೈರಾಯ್ಡ್ ಆಗಿರ್ಬೋದು, ಮೆಟಬಾಲಿಕ್ ಕಂಡೀಷನ್ಸ್ ಆಗಿರ್ಬೋದು, ಲೈಕ್ ಹೈಪರ್ ಟೆನ್ಷನ್ ಇಲ್ಲ ಡಯಾಬಿಟಿಸ್ ಇಲ್ಲ ಬ್ಲಡ್ ಪ್ರೆಷರು ಇಲ್ಲ ಹಾರ್ಟ್ಗೆ ರಿಲೇಟೆಡ್ ಸಂಬಂಧಿ ಕಾಯಿಲೆಗಳು, ಇದೆಲ್ಲದ್ರ ಮೇಲೂ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ತರದ ಪೇಪರ್ಗಳು ಬ್ಯಾನ್ ಮಾಡೋದು ಸರ್ಕಾರ ಉತ್ತಮ ಅಂತ ಅನ್ಸುತ್ತೆ. ಈ ತರ ಪೇಪರ್ಗಳ ಕೆಲವೊಂದು ಅಡಿಗೆ ಮಾಡೋದಕ್ಕೆ ಉಪಯೋಗ ಇದ್ದೇ ಇದೆ. ಯಾಕೆ ಅಂತಂದ್ರೆ ಇಡ್ಲಿನ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಾದಾಗ ಈ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿಲ್ಲ ಅಂತಂದ್ರೆ ಪಾಪ ತೊಳೆಯೋದಕ್ಕೆ ಇದಕ್ಕೆಲ್ಲ ಅವಾಗ ಮಾಡ್ಬೇಕಾಗುತ್ತೆ. ಸೊ ಇಂಥದ್ರಲ್ಲಿ ಪಾರ್ಚ್ಮೆಂಟ್ ಪೇಪರ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು, ಯಾವ ಪ್ರಮಾಣದ
ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡಬೇಕು ಅನ್ನೋದನ್ನ ತಿಳುವಳಿಕೆ ಇರಬೇಕು. ಸುಮ್ಮನೆ ಲೋಕಲ್ ಆಗಿ ಎಲ್ಲ ಕಡೆ ಅನ್ಲೇಬಲ್ಡ್ ಪಾರ್ಚ್ಮೆಂಟ್ ಪೇಪರ್ಸ್ನ ಇಲ್ಲ ಬಟರ್ ಪೇಪರ್ನ ಯೂಸ್ ಮಾಡಿದ್ರೆ ಖಂಡಿತ ಇಂಥ ಅದು ಈ ಥರ ಕಾರಣಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಬಟ್ ಒಳ್ಳೆಯ ರೀತಿಯಲ್ಲಿ ತಯಾರಾಗಿರೋ ಬ್ಲೀಚ್ಡ್ ಪಾರ್ಚ್ಮೆಂಟ್ ಪೇಪರ್ನ ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.